ಯಾವುದೇ ಒಂದು ಪೇಷಂಟ್ ತಲೆ ಸುತ್ತು ಅಂತ ಬಂದ್ರೆ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಮಾಡಲೇಬೇಕಾಗತ್ತೆ. ಅಟ್ಲೀಸ್ಟ್ ಇಫ್ ಯು ಆರ್ ನಾಟ್ ಟ್ರೀಟಿಂಗ್ ಇವ್ಯಾಲ್ಯೂಯೇಟಿಂಗ್, ಸೆಂಡ್ ಇಟ್ ಟು ದ ಪರ್ಸನ್ ಹೂ ಇಸ್ ಇವ್ಯಾಲ್ಯೂಯೇಟಿಂಗ್. That's why I request all the doctors. So it's one of the most common cause ಅಂತ ಹೇಳ್ತೀವಿ. ಅಂದ್ರೆ about 50 to 60% ನಾವೇನ್ ವರ್ಟಿಗೋ ಕಾಸಸ್ ನೋಡ್ತೀವಿ, ಇಟ್ ಇಸ್ ಬಿಕಾಸ್ ಆಫ್ ಇನ್ನರ್ ಇಯರ್, ಅಂದ್ರೆ ಒಳ ಕಿವಿಯಿಂದ ಬರುತ್ತೆ. ಅದರಲ್ಲಿ ದಿಸ್ ಇಸ್ ದ ಕಾಮನೆಸ್ಟ್ ಕಾಸ್. ವರ್ಟಿಗೋ ಅಂದ್ರೆ ಬೇಸಿಕಲಿ ತಲೆ ಸುತ್ತೋದು ಅಂತ. ಅಗೇನ್ ದೇರ್ ಆರ್ ಲಾಟ್ ಆಫ್ ಕಾಸಸ್ ಫಾರ್ ವರ್ಟಿಗೋ. ಸೊ ಬೇಸಿಕಲಿ ಎನೀಮಿಯಾ ಇರ್ಬೋದು, ಎನೀಮಿಯಾ ಇಂದ ಹಿಡಿದು ಬ್ಲಡ್ BP ಏರುಪೇರು ಆಗೋದಿರ್ಬೋದು, ಶುಗರ್ ಏರುಪೇರು ಆಗೋದಿರ್ಬೋದು, ಅದರಿಂದ ಹಿಡಿದು ಬ್ಯಾಲೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ನರ್ ಇಯರ್ ಅಂದ್ರೆ ಒಳ ಕಿವಿಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಲೆನ್ಸ್ ಆರ್ಗನ್. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ co-sponsored by Home Sattva, an Instagram handle which showcases home decor and garden. ಇವತ್ತಿನ ನಮ್ಮ ಗೆಸ್ಟ್ ಐ ಥಿಂಕ್ ಸುಮಾರು ಜನ ಸಫರ್ ಮಾಡ್ತಾ ಇರುವಂತಹ ವರ್ಟಿಗೋ, ಇದ್ರ ಬಗ್ಗೆ ಮಾತಾಡ್ತಾರೆ. ಇದರ ಕಾಸಸ್ ಏನು, ಇದರ ಒಂದು ಸೊಲ್ಯೂಷನ್ಸ್ ಹೇಗೆ ತಗೋಬಹುದು, ಟ್ರೀಟ್ಮೆಂಟ್ಸ್ ಏನಿದೆ, ಥೆರಪೀಸ್ ಏನಿದೆ, ಯಾವ ರೀತಿಯಾಗಿ ಈ ಒಂದು ಕಾಯಿಲೆಯಿಂದ ನಾವು ಆರಾಮಾಗಿ ಆಚೆ ಬರ್ಬೋದು ಅಂತ ಹೇಳಲಿಕ್ಕೆ ನಮ್ಮ ಜೊತೆಲಿದ್ದಾರೆ. ಇವರು ಬಹಳ ಯಂಗ್. ಆ್ಯಕ್ಚುಲಿ ನನಗೆ ಇವರು ಒಂದು ರಿಲೀಫನ್ನು ಕೊಟ್ಟಿರುವಂಥ ಡಾಕ್ಟ್ರು. ಆ್ಯಸ್ ಅ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅವ್ರನ್ನ ಕರೆದೆ. ಯಾಕಂದರೆ ನನ್ನಂತೆ ಸುಮಾರು ಜನ ಸಫರ್ ಮಾಡ್ತಿರ್ತಾರೆ, ಅವ್ರಿಗೂ ಒಂದು ಸೊಲ್ಯೂಷನ್ ಸಿಗಲಿ ಅಂತ. ಡಾಕ್ಟರ್ ರಮ್ಯಾ ಇವರೊಬ್ಬ ENT ಸರ್ಜನ್ ಆ್ಯಂಡ್ ಆಲ್ಸೋ ಅ ವರ್ಟಿಗೋ ಸ್ಪೆಷಲಿಸ್ಟ್. ಇನ್ಫ್ಯಾಕ್ಟ್ ಅವರು ಬಹಳಷ್ಟು ವರ್ಟಿಗೋ ಸ್ಪೆಷಲಿಸ್ಟ್, ರಿನೌಂಡ್ ವರ್ಟಿಗೋ ಸ್ಪೆಷಲಿಸ್ಟಿಂದ ಸಹ ಟ್ರೈನ್ ಆಗಿದ್ದಾರೆ. ಅಂಥವ್ರನ್ನು ಇವತ್ತು ಮಾತಾಡ್ಸೋಣ, ನಮ್ಮ ಪ್ರಾಬ್ಲಮ್ಸನ್ನು ಕೇಳೋಣ, ನಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸನ್ನು ಪಡ್ಕೊಳ್ತಾ. ಇನ್ಫ್ಯಾಕ್ಟ್ ವಿ ವಿಲ್ ಬಿ ಡಿಸ್ಪ್ಲೇಯಿಂಗ್ ಅವರ ಫೋನ್ ನಂಬರನ್ನು ಸಹ ಕೊಟ್ಟಿರ್ತೀವಿ. ಯಾರಿಗೆ ತೊಂದರೆ ಇದ್ರು ನೀವು ಹೋಗಿ ಖಂಡಿತವಾಗ್ಲೂ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಾಕ್ಟರ್ ರಮ್ಯಾ ನಮಸ್ಕಾರ. ಹಲೋ ಮ್ಯಾಮ್, ನಮಸ್ಕಾರ ಅಂಡ್ ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಇವತ್ತಿನ ಶೋ ಇಸ್ ಅ ಲಿಟಲ್ ಡಿಫ್ರೆಂಟ್ ಬಿಕಾಸ್ ನನ್ನ ಇಂಟೆನ್ಷನ್ ಇದ್ದಿದ್ದು, ನಾನು ಬಂದಂತಹ ತೊಂದರೆ, ಯಾವ ತೊಂದರೆಗೆ ನಿಮ್ಮ ಹತ್ರ ಬಂದೆ, ಆಲ್ಮೋಸ್ಟ್ 1.5 ತಿಂಗಳು ಪೋಸ್ಟ್ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅದಾದ ನಂತರ ಮ್ಯಾಸ್ಟೆಕ್ಟಮಿ ಆಯಿತು, ಅದಾದ ನಂತರ ರೇಡಿಯೇಷನ್ ಆಯಿತು. ರೇಡಿಯೇಷನ್ ಆಗಿ 1 ವಾರದಲ್ಲೇ ನನಗೆ ಇದು ಶುರುವಾಯಿತು. ಅಫ್ಕೋರ್ಸ್ ಈ ಪ್ರಾಬ್ಲಮ್ ಮೊದಲೇ ಇತ್ತು ಡಾಕ್ಟರ್. ಅಂದರೆ ಆಗ ಡಯಾಗ್ನೈಸ್ ಮಾಡಿ ಹೇಳಿದ್ರು ಇದು ಪೊಸಿಷನಲ್ ವರ್ಟಿಗೋ ಅಂತ ಹೇಳಿದ್ರು. ಆಮೇಲೆ ಅವಾಗ ಬರ್ತಿತ್ತು, ಬಟ್ ಇದಾದ ನಂತರ ಕಂಟಿನ್ಯೂಯಸ್ ಆಗಿ ಬಂತು. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಮೈ ಪ್ರಾಬ್ಲಮ್. ಪೊಸಿಷನಲ್ ವರ್ಟಿಗೋ ಅಂದರೆ ಏನು ಡಾಕ್ಟರ್? ಪೊಸಿಷನಲ್ ವರ್ಟಿಗೋ ಅಂದರೆ ಬೇಸಿಕಲಿ ತಲೆ ಸುತ್ತೋದು ಅಂತ. ಅಗೇನ್ ದೇರ್ ಆರ್ ಲಾಟ್ ಆಫ್ ಕಾಸಸ್ ಫಾರ್ ವರ್ಟಿಗೋ. ಸೊ ಬೇಸಿಕಲಿ ಎನೀಮಿಯಾ ಇರ್ಬೋದು, ಎನೀಮಿಯಾ ಇಂದ ಹಿಡಿದು ಬ್ಲಡ್ BP ಏರುಪೇರು ಆಗೋದಿರ್ಬೋದು, ಶುಗರ್ ಏರುಪೇರು ಆಗೋದಿರ್ಬೋದು, ಅದರಿಂದ ಹಿಡಿದು ಬ್ಯಾಲೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ನರ್ ಇಯರ್ ಅಂದ್ರೆ ಒಳ ಕಿವಿಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಲೆನ್ಸ್ ಆರ್ಗನ್. ಸೊ ವೆಸ್ಟಿಬ್ಯೂಲ್ ಅಂತ ಕರಿತೀವಿ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಮೇಂಟೈನ್ ಬ್ಯಾಲೆನ್ಸ್. ಸೊ ಅದರಲ್ಲಿ ಸೇಮ್ ವಾಟರ್ ಟ್ಯಾಂಕ್ ತರ, ನಮಗೆ ವಾಟರ್ ಪೈಪ್ ತರ ಬೇಸಿಕಲಿ ಆ ತರ ನಮ್ಗೆ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಂತ ಸ್ಟ್ರಕ್ಚರ್ ಇರುತ್ತೆ ಒಳ ಕಿವಿಯಲ್ಲಿ. ಸೊ ಅಲ್ಲಿ ಈಗ ನಮ್ಮ ವಾಟರ್ ಪೈಪ್ಸ್ ಅಲ್ಲೇ ಕೂಡ ಜಾಸ್ತಿ ದಿನ ಆದ್ರೆ ಕಸ ಹೇಗೆ ತುಂಬಿಕೊಳ್ಳುತ್ತೋ, ಈ ನಮ್ಮ ಕಿವಿ ಒಳಗೂ ಕೂಡ ಕಸ ತುಂಬಿಕೊಂಡು ಯು ಫೀಲ್ ಇಂಬ್ಯಾಲೆನ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ದಟ್ ವಿಲ್ ಬಿ ಸ್ಪಿನ್ನಿಂಗ್. ಅಂದ್ರೆ ಇದರ್ ನಿಮಗೆ ತಲೆ ತಿರ್ಗೋದಿರ್ಬೋದು, ಇಲ್ಲ ಸರೌಂಡಿಂಗ್ ತಿರ್ಗೋದಿರ್ಬೋದು. ಸೊ ಈ ತರ ಸೆನ್ಸೇಷನ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಯೂಶಲಿ ದಟ್ ವಿಲ್ ಬಿ ಆನ್ ಬೆಡ್. ಸೊ ಎದೊಳ್ಬೇಕಾದ್ರೆ ಆಗಿರ್ಬೋದು, ವಾಪಸ್ ಮಲ್ಕೊಂಡಾಗ, ಸೊ ದೇ ಫೀಲ್ ದಿಸ್ ಸ್ಪಿನ್ನಿಂಗ್ ಸೆನ್ಸೇಷನ್. ಹೌದು, ಇದು ಜಾಸ್ತಿ ಆಗೋದು ಎದ್ದೇಳುವಾಗ ಅಥವಾ ಒಂದು ಕಡೆಯಿಂದ ಒಂದು ಕಡೆಗೆ ತಿರ್ಕೊಳ್ಳುವಾಗ. ಎಕ್ಸಾಕ್ಟ್ಲಿ. ಅಂದ್ರೆ ವಿತ್ ಹೆಡ್ ಮೋಷನ್, ಪೊಸಿಷನಲ್, ವಿತ್ ಓನ್ಲಿ ವಿತ್ ದ ಪೊಸಿಷನ್ ದೇ ಹ್ಯಾವ್ ದಿಸ್ ಕೈಂಡ್ ಆಫ್ ಸೆನ್ಸೇಷನ್. ಓಕೆ, ಐ ಥಿಂಕ್ ಸುಮಾರು ಜನ ಇದರಿಂದ ಸಫರ್ ಮಾಡ್ತಿರ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ತೀವಿ. ಅಂದ್ರೆ ಅಬೌಟ್ 50 to 60% ನಾವೇನ್ ವರ್ಟಿಗೋ ಕಾಸಸ್ ನೋಡ್ತೀವಿ, ಇಟ್ ಇಸ್ ಬಿಕಾಸ್ ಆಫ್ ಇನ್ನರ್ ಇಯರ್, ಅಂದ್ರೆ ಒಳ ಕಿವಿಯಿಂದ ಬರುತ್ತೆ. ಅದರಲ್ಲಿ ದಿಸ್ ಇಸ್ ದ ಕಾಮನೆಸ್ಟ್ ಕಾಸ್. ಸೊ ಅಂಡ್ ಒನ್ ಥಿಂಗ್ ಟು ಮೆನ್ಷನ್ ಇಸ್, I think apart from ENT surgeon and the people who are trained in vertigo or the vestibular specialist, no one else will do this procedure. So that's an important thing. So people come with pre-diagnosis. Madam, ನಂಗೆ ವರ್ಟಿಗೋ ಅಂತ ಕಾಯಿಲೆ ಇದೆ, ಸೊ ವರ್ಟಿನ್ ತಗೋತಾ ಇದ್ದೀನಿ ಅಂತ. ಸೊ ವಿಚ್ ಇಸ್ ನಾಟ್ ರೈಟ್. ಸಿ, ವರ್ಟಿಗೋ ಅನ್ನೋದು ಒಂದು ಜಸ್ಟ್ ಸಿಂಪ್ಟಮ್. ಸೊ ಜಸ್ಟ್ ಲೈಕ್ ಫೀವರ್, ನಮ್ಮ ಬಾಡಿಲಿ ಏನೋ ಸಮಸ್ಯೆ ಇದೆ ಅಂತ ತೋರಿಸುತ್ತಷ್ಟೇ. ಅಂಡ್ ಫೀವರ್ ಇಸ್ ನಾಟ್ ಅ ಡಿಸೀಸ್. ಸೊ ವರ್ಟಿಗೋ ಅನ್ನೋದು ನಮ್ಮ ಬಾಡಿಲಿ ಏನೋ ತೊಂದರೆ ಇದೆ ಅಂತ ಹೇಳ್ತಾ ಇರೋದು.
ಅದು ವರ್ಟೈಗೋನೇ ಕಾಯಿಲೆ ಅಲ್ಲ. ಓಕೆ ಓಕೆ ಆ್ಯಂಡ್ ವರ್ಟಿನ್ ಈಸ್ ನಾಟ್ ಟ್ಯಾಬ್ ವರ್ಟಿನ್ ಅಂತ ಬರ್ತಾರೆ ಮೇಡಮ್ ನಾವು ವರ್ಟಿನ್ ತೊಗೊಂಡಿದ್ದೀನಿ ತುಂಬ ದಿನ ತೊಗೊಂಡಿದ್ದೀನಿ 1 ವರ್ಷ ತೊಗೊಂಡಿದ್ದೀನಿ ಜಸ್ಟ್ ಲೈಕ್ ಯು ಸೊ ತೊಗೊಂಡಿದ್ದೀನಿ ಅಂತ ವಿಚ್ ಇಸ್ ನಾಟ್ ದ ಸೊಲ್ಯೂಷನ್. ಅಗೇನ್ ವಿ ಹ್ಯಾವ್ ಡಿಫ್ರೆಂಟ್ ಕಾಸಸ್ ಫಾರ್ ವರ್ಟೈಗೋ. ಅದನ್ನ ಏನು ಅಂತ ಡಯಾಗ್ನೋಸಿಸ್ ಮಾಡಬೇಕು. ಸೊ ಪ್ರಾಪರ್ ಇವ್ಯಾಲ್ಯೂಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಾಪರ್ ಇವ್ಯಾಲ್ಯೂಯೇಷನ್ ಯಾವುದರಿಂದ ಅಥವಾ ಏತಕ್ಕಾಗಿ ಅದು ಏನು ಈ ಯಾವುದರಿಂದ ಬರ್ತಾ ಇದೆ ಅಂತ ನೋಡಿದ್ರೆ ವಿ ಕ್ಯಾನ್ ಗಿವ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಎಸ್ಪೆಷಲಿ ಇನ್ BPPV ದ ಟ್ರೀಟ್ಮೆಂಟ್ ಇಸ್ ಜಸ್ಟ್ ಮ್ಯಾನ್ಯೂವರ್ಸ್ ಅಂದ್ರೆ ರೀಪೊಸಿಷನಿಂಗ್. ಈಗ ನಾವೇನ್ ಕಸ ತುಂಬ್ಕೊಂಡಿದ್ದೆ ಪೈಪಲ್ಲಿ ಅದನ್ನ ಬೇರೆ ಕಡೆ ಕಳಿಸ್ಬೇಕು. ಓಕೆ, ಸೊ ಆ ಕಸನ ನಾವು ಆಚೆ ಹಾಕಿದ್ರೆ ಆಬ್ವಿಯಸ್ಲಿ ಅವ್ರ ಟ್ರೀಟ್ಮೆಂಟ್ ಎಸಿಂಪ್ಟಮ್ ಅಂದ್ರೆ ತಲೆ ಸುತ್ತಿರೋದಿಲ್ಲ. ಓಕೆ, ಅಂಡ್ ದಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್ ಫಾರ್ ದೆಮ್. ಓಕೆ, ಬಟ್ ಸೊ ನಾವೆಲ್ಲೋ ಪೊಸಿಷನಲ್ ವರ್ಟಿಗೋ ಅಂದ್ರೆ ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಆಗ್ಬೇಕು ನಮ್ಗೆ ಏನ್ ತೊಂದರೆ ಇದೆ ಅಂತ. ನಾವು ENT ಸ್ಪೆಷಲಿಸ್ಟ್ ಹತ್ರ ಹೋದಾಗ ಮಾತ್ರ ನಮ್ಗೆ ಅರ್ಥ ಆಗೋದು ಅಂತ. ಅಂಡ್ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ಕೂಡ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ 99% of the times it is always by the ENT surgeon, ENT specialist or the vestibular specialist who does that, because that takes time. And ಈ maneuvers ಏನಿದೆ ಅದು ಪ್ರಾಪರ್ ಆಂಗ್ಯುಲೇಷನ್ ಅಂಡ್ ಪ್ರಾಪರ್ ಟೈಮಿಂಗ್ ಮಾಡಿಲ್ಲ ಅಂದ್ರೆ ಅಗೇನ್ ಇಟ್ ಕ್ಯಾನ್ ಅಗ್ರವೇಟ್. ಸಿಂಪ್ಟಮ್ಸ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಸೊ ವಿ ಶುಡ್ ಬಿ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಸಚ್ ಕೇಸಸ್. ಓಕೆ, ಸೊ ವರ್ಟಿನ್ ಸೊಲ್ಯೂಷನ್ ಅಲ್ಲ ಈ ಕಾಯಿಲೆಗಲ್ಲ. ಎಸ್, ದೇರ್ ಆರ್ ಸಮ್ ಕಂಡೀಷನ್ ವೇರ್ ವರ್ಟಿನ್ ವಿ ಗಿವ್ ಫಾರ್ ಲಾಂಗ್ ಟೈಮ್. ಒಬ್ರು 1 ವರ್ಷ ಕೂಡ ಕೊಡ್ತೀವಿ, ಬಟ್ ಅದಕ್ಕೆ ದಟ್ ಈಸ್ ದ ಟ್ರೀಟ್ಮೆಂಟ್. ಓಕೆ, ಬಟ್ ನಾಟ್ ಫಾರ್ ಆಲ್ ದ ವರ್ಟಿಗೋ ಕೇಸಸ್ ವರ್ಟಿನ್ ಇಸ್ ದ ಸೊಲ್ಯೂಷನ್ ಅಲ್ಲ. ಸ್ವಲ್ಪ ದಿನಕ್ಕೆ ಮಟ್ಟಿಗೆ ಹೆಲ್ಪ್ ಆಗ್ಬೋದು, ಬಟ್ ಅಗೇನ್ ಪುನಃ ವಾಪಸ್ ನಿಮ್ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ರೀಸರ್ಫೇಸ್ ಆಗಿ ಅಗೇನ್ ವಿ ಗೋ ಆನ್ ಸಫರಿಂಗ್. ಎಕ್ಸಾಕ್ಟ್ಲಿ. ಇದನ್ನ ಕೇಳುವಾಗ ಡಾಕ್ಟರ್ ಐ ವುಡ್ ಲೈಕ್ ಟು ಆಸ್ಕ್ ಯು, ವರ್ಟಿಗೋ ಅಂತೀವಿ, ಗಿಡಿನೆಸ್ ಅಂತೀವಿ. ಸೊ ಈ ತಲೆ ಸುತ್ತ ಗಿಡಿನೆಸ್ ಅಂಡ್ ವರ್ಟಿಗೋ ಇದು ಬೇರೆನಾ ಅಥವಾ ಒಂದೇನಾ? ಓಕೆ, ಸೊ ವರ್ಟಿಗೋ ಇಸ್ ಮೋರ್ ಮೆಡಿಕಲ್ ಟರ್ಮ್, ಇಟ್ಸ್ ಅ ಟೆಕ್ನಿಕಲ್ ಟರ್ಮ್ ಅಷ್ಟೇ. ಸೊ ಗಿಡಿನೆಸ್ ಹೇಳೋದು ನಾರ್ಮಲ್ ಲೇಮನ್ ಟರ್ಮ್. ಸೊ ಜನ ನನಗೆ ಗಿಡಿನೆಸ್ ಅಂತಾರೆ, ಡಿಸಿನೆಸ್ ಅಂತಾರೆ, ಇಂಬ್ಯಾಲೆನ್ಸ್ ಅಂತಾರೆ. ಎಸ್, ಫಾರ್ ಅ ಡಾಕ್ಟರ್ ಇಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ದಟ್ ಟೆಲ್ಸ್ ವೇರ್ ಇಸ್ ಇಟ್ ಕಮಿಂಗ್ ಫ್ರಮ್ ಆ ಸೆನ್ಸೇಷನ್ಸ್. ಬಟ್ ಅಗೇನ್ ಪೀಪಲ್ ಅದನ್ನ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ. ಬಟ್ ಒನ್ಸ್ ದೇ ಕಮ್ ವಿತ್ ಸಚ್ ವರ್ಡ್ಸ್ ನಾವು ಡೀಟೇಲ್ ಹಿಸ್ಟ್ರಿ ತಗೋಬೇಕಾಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್ ಟು ನೋ ಎಕ್ಸಾಕ್ಟ್ಲಿ ಇಸ್ ಇಂಬ್ಯಾಲೆನ್ಸಾ ಇಲ್ಲ ಡಿಸಿನೆಸ್ಸಾ ಇಲ್ಲ ಇಸ್ ಇಟ್ ಆಕ್ಚುಲಿ ಸ್ಪಿನ್ನಿಂಗ್ ಸೆನ್ಸೇಷನ್, ಬಿಕಾಸ್ ಅದ್ರ ಮೇಲೆ ನಮ್ಮ ಡಯಾಗ್ನೋಸಿಸ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಎಲ್ಲ ಇಟ್ ಇಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ದಿ ಇಯರ್? ನೋ, about 60%, 50 to 60 is because of ear. But yeah, there are other condition. One, as we know, general medical and anemia irbodu, BP, sugar irbodu. Second thing is brain. Main thing is brain actually. So the fear of vertigo is just because of the stroke. So ಎಲ್ಲರೂ ಯಾಕೆ ತುಂಬ ಎದುರೋದು ತಲೆ ಸುತ್ತು ಅಂದರೆ ಸ್ಟ್ರೋಕ್ ಆಗಿದೆಯಾ ಅನ್ನೋ ಭಯ. ಬಿಕಾಸ್ ಸ್ಟ್ರೋಕ್ ಅಗೇನ್ ಇಟ್ಸ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಕಾಸ್ ಫಾರ್ ದ ವರ್ಟಿಗೋ. ಸೊ ಆ ಟೈಮಲ್ಲಿ ವಾರ್ನಿಂಗ್ ಸೈನ್ಸ್ನ ಪಿಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ವೆನ್ ಯಾವುದೇ ಒಂದು ಪೇಷಂಟ್ ತಲೆ ಸುತ್ತು ಅಂತ ಬಂದರೆ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಮಾಡಲೇಬೇಕಾಗತ್ತೆ. ಅಟ್ಲೀಸ್ಟ್ ಇಫ್ ಯು ಆರ್ ನಾಟ್ ಟ್ರೀಟಿಂಗ್ ಇವ್ಯಾಲ್ಯೂಯೇಟಿಂಗ್, ಸೆಂಡ್ ಇಟ್ ಟು ದ ಪರ್ಸನ್ ಹೂ ಇಸ್ ಇವ್ಯಾಲ್ಯೂಯೇಟಿಂಗ್. ದಟ್ಸ್ ವೈ ಐ ರಿಕ್ವೆಸ್ಟ್ ಆಲ್ ದ ಡಾಕ್ಟರ್ಸ್. ಸೊ ಅವ್ರಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಪ್ರೋಟೋಕಾಲ್, ಯು ಸೆಂಡ್ ಇಟ್ ಟು ದ ಪ್ರಾಪರ್ ವೆಸ್ಟಿಬ್ಯುಲರ್ ಸ್ಪೆಷಲಿಸ್ಟ್ ವೇರ್ ವಿ ಡೂ ಅ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್. ಸೊ ಸಮ್ಟೈಮ್ಸ್ ಸ್ಟ್ರೋಕ್ ಇರಬಹುದು, ಟಿಪಿಕಲ್ ಫೀಚರ್ಸ್ ಇಲ್ಲದೆ ಇರಬಹುದು. ಯೂಶುವಲ್ ಆಗಿ ಡಬಲ್ ಕಾಣಿಸೋದು ಅಥವಾ ಸ್ಲರಿಂಗ್ ಆಫ್ ದ ಸ್ಪೀಚ್ ಇರೋದು ಅಂಡ್ ನಡೆಯೋಕೆ ಇಂಬ್ಯಾಲೆನ್ಸ್, ಮೇನ್ಲಿ ಗೇಟ್ ಅಬ್ನಾರ್ಮಲಿಟಿ ಅಂದ್ರೆ ನಿಂತ್ಕೊಳ್ಳೋಕೆ ಆಗಲ್ಲ ಅವರಿಗೆ, ದೆನ್ ನಡೆಯೋಕೆ ಕಷ್ಟ ಆಗುತ್ತೆ. ಸೊ ದೀಸ್ ಆರ್ ದ ಕಾಮನ್ ಥಿಂಗ್ಸ್ ಆಫ್ ಬ್ರೈನಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಹೇಳೋಕೆ. ಆ ಥರ ಸಮ್ಟೈಮ್ಸ್ ಆ ಥರ ಏನೂ ಇಲ್ಲದೇನೂ ಪೀಪಲ್ ವಿಲ್ ಪ್ರೆಸೆಂಟ್. ಸೊ ಎಸ್ಪೆಷಲಿ ಇನ್ ದ ಎಲ್ಡರ್ಲಿ ಏಜ್ ಗ್ರೂಪ್, 60-70 ಆದಮೇಲೆ ವಿ ಹ್ಯಾವ್ ಟು ರೂಲ್ ಔಟ್ ಸ್ಟ್ರೋಕ್. ಸೊ ಅಂಥವರಿಗೆ ಸ್ಕ್ಯಾನ್ ಮಾಡಬೇಕಾಗುತ್ತೆ. ದೆನ್ ಇಫ್ ನಾಟ್ ಇಟ್ಸ್ ಗುಡ್, ಇಫ್ ಇಟ್ ಇಸ್ ಎಸ್ ವಿ ಹ್ಯಾವ್ ಟು ಗೋ ವಿತ್ ನ್ಯೂರಾಲಜಿಸ್ಟ್ ಒಪಿನಿಯನ್ ತಗೊಂಡು ಮುಂದೆ ಹೋಗಬೇಕಾಗುತ್ತೆ. ಸೊ ಗಿಡಿನೆಸ್ ಅಥವಾ ವರ್ಟಿಗೋ ಅಥವಾ ತಲೆ ಸುತ್ತು ಅಂತ ನಾವೇನ್ ಕರಿತೀವಿ, ಒಂದು ರೀಸನ್ ಅಲ್ಲ, ಇದಕ್ಕೆ ಬಹಳಷ್ಟು ರೀಸನ್ಸ್ ಇದೆ. ಸೊ ನನಗ್ ಬಂದಿರೋದು BP ಅಂದ್ರೆ ಬಿನೈನ್ paroxysmal positional vertigo. So it is all about the positioning. Yes, exactly. So only ನೀವು ಹೇಳ್ತಾ ಇರೋದ್ ಪ್ರಕಾರ ವರ್ಟಿಗೋ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಮಾತ್ರ ನಮಗೆ ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಆಗತ್ತೆ. ಸೊ ನೀವು ಮಾತಾಡುವಾಗ ಡಾಕ್ಟರ್, ಆಕ್ಚುಲಿ ನಾನು ಬಂದಾಗ ನಿಮ್ಮ ಹತ್ರ ನೀವು ಕೇಳಿದ್ರಿ, ನನ್ನ ಸಿಂಪ್ಟಮ್ಸ್ ಎಲ್ಲ ಕೇಳಿದ್ರಿ, ಅದಾದ್ಮೇಲೆ ನೀವು ಹೇಳಿದ್ರಿ ಈ ತರ ಒಂದು ಮನೂವರ್ ಅಂತ ಇರುತ್ತೆ, ಇದನ್ನ ಮಾಡೋದಾ ಅಂತ ಕೇಳಿದ್ರಿ. ನಾನಂದೆ ದಯವಿಟ್ಟು ಮಾಡಿ, ಯಾಕಂದ್ರೆ ಇದನ್ನ ಆಲ್ಮೋಸ್ಟ್ 15 years ago ಒಂದ್ಸಲ ಮಾಡಿದ್ರು ನನ್ಗೆ. ಸೊ ಅದು ಗೊತ್ತಿತ್ತು ನನ್ಗೆ. ಸೊ ಮಾಡ್ತಾರೆ ಈ ತರ
ಏನು ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ನಮಗೆ ಲೇಮನ್ ಡೋಂಟ್ ನೋ ಮಚ್ ಅಬೌಟ್ ಇಟ್. ಸೊ ನೀವ್ ಹೇಳಿದ್ರಿ ಅಫ್ಕೋರ್ಸ್ ಯು ಡಿಡ್ ದ ಪೊಸಿಷನಲ್ ಅದ್ ಮಾಡಿದ್ರಿ, ಅಂದ್ರೆ ಈ ತರ 1 minute ಹೀಗಿರ್ಬೇಕು, ದ ಡಿಫ್ರೆಂಟ್ ಪೊಸಿಷನ್ಸ್ ಕೊಟ್ರಿ ನಮ್ಗೆ, ಯಾವ ಕಡೆ ನನಗ್ ತೊಂದ್ರೆ ಇದೆ, ಈ ಕಡೆ ತೊಂದ್ರೆ ಇರೋದು, ಈ ಕಡೆನ ತೊಂದ್ರೆ ಇರೋದು ಅಂತ ಕೇಳ್ಕೊಂಡು, ಈ ಕಡೆ ಎದ್ದೇಳುವಾಗ ತೊಂದರೆ. ಸೊ ಇದು ಮನೂವರ್ ಮಾಡಿದ್ಮೇಲೆ ಪುನಃ 10 minutes ಬಿಟ್ಟು ಮನೂವರ್ ಮಾಡಿದ್ರಿ. ಅದಾಗಿ 1 ದಿನ ಮಾತ್ರ ಒಂದು ಮಾತ್ರೆ ಕೊಟ್ರಿ, ಅದಾದ್ಮೇಲೆ ನಾನು ಏನು ತಗೊಳ್ಳಿಲ್ಲ. ಐ ವಾಸ್ ಟೋಟಲಿ ಫೈನ್ ಅನ್ನಲ್ಲ, ಒಂದು 80% ಅಷ್ಟು ರಿಡಕ್ಷನ್ ಆಗಿತ್ತು. ಈ ಮನೋವರ್ ಇಂದ ಏನು ಒಂದು ನೀವು ಹೇಳ್ದಾಗೆ ಇಟ್ ಶುಡ್ ಬಿ ಡನ್ ಬೈ ಅ ಸ್ಪೆಷಲಿಸ್ಟ್ ಓನ್ಲಿ. ಇಫ್ ಯು ಆರ್ ಶ್ಯೂರ್, ಎಸ್, ಬಿಕಾಸ್ ಆಂಗ್ಯುಲೇಷನ್ಸ್ ಮ್ಯಾಟರ್ ಆಗುತ್ತೆ. ಸೊ ನಾನು ಏನು ಈ ವಾಟರ್ ಪೈಪ್ಸ್ ತರ ಸೆಮಿಸರ್ಕಲ್ ಕೆನಾಲ್ಸ್ ಅಂತ ಹೇಳ್ತೀನಿ, ಇಟ್ ಆಲ್ ಲೈಸ್ ಇನ್ ಪರ್ಟಿಕ್ಯುಲರ್ ಆಂಗಲ್ ಟು ಈಚ್ ಅದರ್. ಓಕೆ. ಸೊ ಆಂಗ್ಯುಲೇಷನ್ ನೋಡ್ಕೊಂಡು ಮಾಡಿದಾಗ ಸೊ ವಿಲ್ ಬಿ ಏಬಲ್ ಟು ಡಿಸ್ಲಾಡ್ಜ್ ದಟ್ ಪಾರ್ಟಿಕಲ್ಸ್. ಇಲ್ಲಾಂದ್ರೆ 3 ಇರುತ್ತೆ, ಸೊ 3ಅಲ್ಲಿ ಬೇರೆದಕ್ಕೆ ಹೋಗಬಾರ್ದು, ಒಂದ್ ಕೆನಾಲ್ ಇಂದ ಇನ್ನೊಂದು ಕೆನಾಲ್ಗೆ ಹೋಗಬಾರ್ದು. ಇಟ್ಸ್ ಅಗೇನ್ ಇನ್ ಡೆಪ್ತ್ ಹೋದ್ರೆ ಇಟ್ಸ್ ಮೋರ್ ಆಫ್ ಥಿಯರಿಟಿಕಲ್ ಆಗುತ್ತೆ. ಬಟ್ ಫಾರ್ ಅ BPPV it's the exercises by a proper person and proper timing is important. That is what. And the second thing, ಎಲ್ಲರೂ ಕೇಳ್ತಾರೆ ಎಲ್ಲಿ ಇಮಿಡಿಯೇಟ್ ಆಗಿ ವೆಸ್ಟಿಬ್ಯುಲರ್ ಸ್ಪೆಷಲಿಸ್ಟ್ ನೋಡ್ಕೋದು ಅಂದಾಗ, ಯು ಕ್ಯಾನ್ ಆಲ್ವೇಸ್ ಗೋ ಟು ದ ನಿಯರ್ ಬೈ ಫಿಸಿಷಿಯನ್ ಫಾರ್ ಎಮರ್ಜೆನ್ಸಿ. ಅಟ್ ಲೀಸ್ಟ್ ದೇ ಇವ್ಯಾಲ್ಯೂಯೇಟ್ ವಾರ್ನಿಂಗ್ ಸೈನ್ಸ್ ಏನಿದೆ ನೋಡ್ತಾರೆ. ಇಮೇಜಿಂಗ್ ಅಂದ್ರೆ ಸ್ಕ್ಯಾನ್ ಮಾಡಬಹುದಾ, ಈ ಪರ್ಸನ್ ನೆಸೆಸರಿ ಇದೆಯಾ ಮಾಡ್ತಾರೆ. ಇಲ್ಲ ಅಂದ್ರೆ ಎವ್ರಿಥಿಂಗ್ ಅಪಾರ್ಟ್ ಫ್ರಮ್ ದ ಬ್ರೈನ್ ಡಿಸಾರ್ಡರ್ is treatable. Yes. Even the brain pathology also is treatable. Again, it depends on the severity of the condition. Okay. So, again, we need to go ahead. Yeah, we need to go ahead. Actually, ಈಗ ಕೇಳಿದ್ರೆ ಈಗ ಬೇರೆ ಬೇರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಆಸ್ಕ್ ಫಾರ್ ನನ್ನ ಪೊಸಿಷನಲ್ ವರ್ಟಿಗೋಗೆ, ಹೌದು, ಬೇರೆ ಬೇರೆ ಇದು ಒಂದು ಟ್ರೀಟ್ಮೆಂಟ್ ವಾಸ್ ಮನೂವರಿಂಗ್, ಒಂದು ಟ್ರೀಟ್ಮೆಂಟ್ ಅಂತೀವ ಅದನ್ನ, ಅಥವಾ? Yes ma'am, treatment for the BPPV only and only treatment is the maneuver. Okay. So only treatment ಅದಕ್ಕೆ ಎಕ್ಸರ್ಸೈಸ್ ಬರೋದು. And ಇದಾದ್ಮೇಲೆ there is medicines again, any vertigo cases, if it is not central, ಬರೀ ಇಯರ್ ಇಂದ ಬರ್ತಾ ಇದೆ ಅಂತ ಅಂದ್ರೆ we do give medicines. Evertin ಇರಬಹುದು, ಅಥವಾ people come with Stugeron ma'am, I am using brand names, sorry for that, but people are used to these names. Stugeron, Stemetil ಅಂತ ಬರ್ತಾರೆ. ಈ ಮೆಡಿಸಿನ್ಸ್ ಎಲ್ಲ ಅಗೇನ್ ಫಾರ್ ಫ್ಯೂ ಡೇಸ್ we give. ಆ ಸಿಂಪ್ಟಮ್ಸ್ ನ ಕಮ್ಮಿ ಮಾಡಕ್ ಮಾತ್ರ ಕೊಡ್ತೀವಿ, and that should not be taken for more time. That is dangerous. Yes, it's dangerous. So ನಿಮ್ ಹೀಲಿಂಗ್ ನ ಅದು ಕಮ್ಮಿ ಮಾಡುತ್ತೆ. So you are coming back to natural, normal, but ಅದು hamper ಮಾಡುತ್ತೆ. It will, just prevent you becoming normal. Okay. That is the thing. So ಅದನ್ನ ಆದಷ್ಟು ಸ್ವಲ್ಪ ದಿನ ತಗೊಂಡು you get proper evaluation, and based on your disease you can give specific treatment. And next we do something called rehabilitation ಅಂತ ಮಾಡ್ತೇವೆ, just like physiotherapy. Okay. So ನಮ್ ಕಿವಿಯಲ್ಲಿ ಏನೋ ಸಮಸ್ಯೆ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ಎಕ್ಸರ್ಸೈಸ್ ಕೊಟ್ಟು ನಾರ್ಮಲ್ ಮಾಡ್ತೀವಿ, ಅದು ಕೆಲಸ ಮಾಡೋದು ಕಮ್ಮಿ ಮಾಡುತ್ತೆ. ಸೊ ಅವಾಗ ಅದಕ್ಕೆ ಎಕ್ಸರ್ಸೈಸ್ ಕೊಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸರ್ಸೈಸಸ್ ಇರುತ್ತೆ. ವಿ ಹ್ಯಾವ್ ಕಣ್ಣು ಎಕ್ಸರ್ಸೈಸ್ ಇರ್ಬೋದು, ನೆಕ್ ಎಕ್ಸರ್ಸೈಸ್ ಅಂತ ಕೊಡ್ತೀವಿ, ಮಸಲ್ ಸ್ಟ್ರೆಂಥನಿಂಗ್ ಮಾಡ್ತೀವಿ. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಿಸಿಯೋಥೆರಪಿ ಎಷ್ಟು ಇಂಪಾರ್ಟೆಂಟೋ ಮೂಳೆ, ಕೈ ಕಾಲು ಮೂಳೆ ಸರ್ಜರೀಸ್ ಅಲ್ಲಿ, ಹಾಗೇನೆ ಕಿವಿಗೂ ಕೂಡ ಎಕ್ಸರ್ಸೈಸಸ್ ಆರ್ ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್, ಅಂಡ್ ದಟ್ ಈಸ್ ವೆರಿ ಗುಡ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. And not everyone does that, rehabilitation, but it's a good aspect of management. Okay. ಡಾಕ್ಟರ್, ಅಕಸ್ಮಾತ್ ಈಗ ನಾನು ನನ್ನ ವಿಷಯನೇ ಕೇಳೋದಾದ್ರೆ, ಪೊಸಿಷನಲ್ ವರ್ಟಿಗೋ ಇದು 100% ಕ್ಯೂರ್ ಅಂತ ಆಗತ್ತಾ ನಮಗೆ? ಮ್ಯಾಮ್, ದಿಸ್ ಈಸ್ ಸೆಲ್ಫ್ ಲಿಮಿಟಿಂಗ್. ಇವಾಗ ನಾವು ಎಕ್ಸರ್ಸೈಸ್ ಇಂದ ವಾಪಸ್ ಅದನ್ನ ಡಿಸ್ಲಾಡ್ಜ್ ಮಾಡಾದ್ಮೇಲೆ ಯು ಮೈಟ್ ಬಿ ಸಿಂಪ್ಟಮ್ ಫ್ರೀ ಫಾರ್ ಲಾಂಗ್ ಟೈಮ್. ಎಷ್ಟೊಂದು ಜನ ಒಂದೇ ಸಲ ಎಕ್ಸರ್ಸೈಸ್ ಮಾಡಿ ಲೈಫ್ ಲಾಂಗ್ ಫ್ರೀ ಇರ್ತಾರೆ, ಬಟ್ ಸಮ್ ಪೀಪಲ್ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ವಾಟ್ ವಿ ಟೆಲ್ ದೆಮ್ ಇಸ್ ಯು ಡ್ಯೂ ದ ಸೇಮ್ ಎಕ್ಸರ್ಸೈಸಸ್ ಅಟ್ ಹೋಮ್ ಅಂತ ಹೇಳ್ತೀವಿ ಅವರಿಗೆ. ಸೊ ಸ್ವಲ್ಪ ದಿನ ಮಾಡಿ, ದೆನ್ ಅಗೇನ್ when you become normal, nothing to worry about it. And even if it is there, ತುಂಬಾ ಸ್ವಲ್ಪ ಇರುತ್ತೆ, ಅಂದ್ರೆ ಸೆಕೆಂಡ್ಸ್ ಮಾತ್ರ ಇರುತ್ತೆ. ಆ ಭಯನ ತೆಗಿಬೇಕು. ಫಸ್ಟ್ ಥಿಂಗ್ ಇಸ್ ದ ಫಿಯರ್. ಹೌದು, ಅದಕ್ಕೆ ನಮ್ದು ಇನ್ನೊಂದು ಮ್ಯಾನೇಜ್ಮೆಂಟ್ ಬಂದು ಸೈಕೋ ಕೌನ್ಸಿಲಿಂಗ್. ಅಂದ್ರೆ ವಿ ಕೌನ್ಸಿಲ್ ದ ಪೇಷಂಟ್. So first thing is we have to talk to the patient. We need to explain them what do they have. And fear ಪಡೋ ಅವಶ್ಯಕತೆನೇ ಇಲ್ಲ. Everything is treatable. Okay, it is treatable. Yes, it is treatable. It is treatable. ಇದನ್ನ ಕೇಳುವಾಗಲೇ ಡಾಕ್ಟರ್, ಆಕ್ಚುಲಿ ಅಕಸ್ಮಾತ್ ಈಗ ನನಗೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಲ್ಲಾದ್ರೂ ಹೊರಗಡೆ ಒಬ್ಳೆ ತಿರ್ಗಾಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಭಯ, ಎರಡನೇದು ಫ್ಲೈಟ್ ಹತ್ಲಿಕ್ಕಂತೂ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ Exactly. So what do we do? Yeah, see, travel restrictions again, it depends on the severity. ಈಗ BPPV ಇರಬಹುದು, ಸೊ ಅಲ್ಲಿಂದ ಆ ಭಯ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅಂಡ್ ಸಮ್ಟೈಮ್ಸ್ ಟ್ರಿಗರ್ ಕೂಡ ಮಾಡುತ್ತೆ. ಈ ಫ್ಲೈಟ್ ಇರುತ್ತಲ್ಲ, ಫ್ಲೈಟ್ ಏರ್ವೇ ಅಗೇನ್ ಪ್ರೆಷರ್ ಚೇಂಜಸ್ ಆಗಿ ಇಟ್ ಮೈಟ್ ಗೆಟ್ ಟ್ರಿಗರ್ಡ್. ಮೈಗ್ರೇನ್ ಇರೋರ್ಗೂ ಅಷ್ಟೇ. ಅಂಡ್ ಅಬೌಟ್ ಮೈಗ್ರೇನ್ ಐ ಹ್ಯಾವ್ ಟು ಟೆಲ್, migraine is again the most common cause for vertigo. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಫ್ಲೈಟ್ ಮಾಡಬೇಕಂದ್ರೆ ಮೈಗ್ರೇನ್ ಇರೋರಿಗೆ ಟ್ರಿಗರ್ ಆಗುತ್ತೆ, BPP ಇರೋರಿಗೆ ಟ್ರಿಗರ್ ಆಗಬಹುದು. ಬಟ್ ಇಟ್ ಈಸ್ ನಾಟ್ ಲೈಕ್ ಹೋಗ್ಲೇಬಾರ್ದು ಅಂತ ಇಲ್ಲ. ಯು ಕ್ಯಾನ್ ಹ್ಯಾವ್ ಸಮ್ ಟ್ರೀಟ್ಮೆಂಟ್, ಅದರ್ ಮೆಡಿಸಿನ್ಸ್ ಇರುತ್ತೆ. ಸೊ ಟೇಕ್ ಅಲಾಂಗ್ ವಿತ್ ಯು, ಟೇಕ್ ಇಟ್ ಫಾರ್ ಸಮ್ ಟೈಮ್ ವಿತ್ ಆನ್ ಫ್ಲೈಟ್ ಅಂಡ್ ಯು ವಿಲ್ ಬಿ ಫೈನ್. ಆಕ್ಚುಲಿ ನನಗೆ ಸುಮಾರು ವರ್ಷಗಳ ಕಾಲ ಬಂದಿರಲಿಲ್ಲ ಡಾಕ್ಟರ್ ಆಲ್. ಫಸ್ಟ್ ಅಟ್ಯಾಕ್ ತುಂಬ ಭಯ ಇತ್ತು, ಆಮೇಲೆ ಹೋಗೋಕ್ಕೆ ಭಯ ಇತ್ತು. ಬಟ್ ಆಫ್ಟರ್ ಅಬೌಟ್ 3-4 years ಧೈರ್ಯ ಮಾಡಿದೆ. ಆಮೇಲೆ ಒಂದು 8 years ಆರಾಮಾಗಿ ಟ್ರಾವೆಲ್ ಮಾಡಿದೆ. ಪುನಃ ಇವಾಗ ದ ಸೇಮ್ ಫಿಯರ್ ಹ್ಯಾಸ್ ಬಿಗನ್. ಹೇಗೆ ಹೋಗೋದು, ಅಕಸ್ಮಾತ್ ಏನಾದರೂ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿ ಒಂದು your life comes to a standstill. Correct. That is one thing. And about coming to BPPV, again seconds ವರ್ಗು ಮಾತ್ರ ಇರೋದ್ರಿಂದ, even in the flight, so seconds ವರ್ಗು ಮಾತ್ರ ಸೇಮ್ ಪೊಸಿಷನ್ ಅಲ್ಲಿ ಏರಿ, it will go off. It just goes off with after few seconds. So that is its characteristic. ಇನ್ನೊಂದು ಮೀನಿಯರ್ಸ್ ಅಂತೀವಿ, ಅಂದ್ರೆ ಕಿವಿ ಒಳಗೆ ನೀರು ತುಂಬಿಕೊಳ್ಳೋದು. ಸೊ ಅದು ಕೂಡ 20 minutes ವರ್ಗೂ ತಲೆ ಸುತ್ತಿರುತ್ತೆ, ಅದೇ ಇರ್ಬೋದು. ಅದಕ್ಕೂ ಟ್ರಿಗರ್ ಆಗುತ್ತೆ. ಸೊ ಟ್ರಾವೆಲ್ ಎಲ್ಲ ಮಾಡಿದಾಗ ಸಮ್ ಪೀಪಲ್ ಮೈಟ್ ಗೆಟ್ ಟ್ರಿಗರ್ಡ್ ವಿತ್ ಇಟ್. ದೆನ್ ನರ್ವ್ಸ್ ಇಂದ ಕೂಡ ತಲೆ ಸುತ್ತು ಬರುತ್ತೆ, ಅಂದರೆ ನ್ಯೂರೈಟಿಸ್ ಅಂತೆ ವಯಸ್ಸಾದವ್ರಿಗೆ ಎಸ್ಪೆಷಲಿ. ಸೊ ಒಳಗಡೆ ನರ್ವ್ಸ್ ಎಲ್ಲ ವೀಕ್ ಆಗ್ತಾ ಇದ್ದಾಗ ವಯಸ್ಸಾದವ್ರಿಗೂ ಬರುತ್ತೆ. ಅಗೇನ್ ಅವರಿಗೆ ಎಕ್ಸಸೈಸಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನೀವು ಹೇಳ್ತಾ ಇರೋದೀಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಒಂದು ಡಯಾಗ್ನೋಸಿಸ್. ಕರೆಕ್ಟ್. ಸೊ ಸಿಂಪ್ಟಮ್ಸ್ ಮೇಲೆ ಡಯಾಗ್ನೋಸಿಸ್ ಆಗಿದ ತಕ್ಷಣ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ನೀವು ನೋಡ್ಕೊಳ್ತೀರಾ, ಪ್ಲಸ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಸೊ ಜಸ್ಟ್ ಲೈಕ್ ಹೇಗೆ ಫಿಸಿಯೋಥೆರಪಿ ಇದೆಯೋ ಒಂದು ನಮ್ಮ ಕೈಕಾಲುಗಳನ್ನ ಆಡಿಸ್ಲಿಕ್ಕೆ, ಅದೇ ರೀತಿಯಾಗಿ ಎಕ್ಸಸೈಸಸ್ ಸಹ ಇದೆ ನಮ್ಮ ಒಂದು ತೊಂದರೆಗಳನ್ನ, ಅಂದ್ರೆ ವರ್ಟಿಗೋ ತೊಂದರೆಗಳನ್ನ ನೋಡ್ಕೊಳ್ಳಿಕ್ಕೆ. ಸೊ ಐ ಥಿಂಕ್ ಇದು ಸಿಕ್ಕಾಬಟ್ಟೆ ದೊಡ್ಡ ಸಬ್ಜೆಕ್ಟ್. ಎಕ್ಸಾಕ್ಟ್ಲಿ. ಇಟ್ಸ್ ಅ ಬ್ರಾಡ್ ಟರ್ಮ್. ಅಗೇನ್ ಅದನ್ನ ಟ್ಯಾಕಲ್ ಮಾಡೋದು ಹೇಗೆ, ವಿ ಶುಡ್ ಗೋ ಸಿಂಪ್ಟಮ್ಯಾಟಿಕಲಿ. ಅಗೇನ್ ಅಂದ್ರೆ ಪ್ರೋಟೋಕಾಲ್ ವೈಸ್ ಹೋಗ್ಬೇಕಾಗತ್ತೆ. ಸೊ ಎವ್ರಿ ಪರ್ಸನ್ ಹ್ಯಾಸ್ ಅ ಡಿಫರೆಂಟ್ ಸಿಂಪ್ಟಮ್ಸ್ ಅಂಡ್ ದೇ ಪ್ರೆಸೆಂಟ್ ಇನ್ ಡಿಫರೆಂಟ್ ವೇ. ವೆರಿ ಟ್ರೂ, ವೆರಿ ವೆರಿ. ಸೊ ನಥಿಂಗ್ ಟು ವರಿ ಅಬೌಟ್. So immediately you go to the physician. Again, there are two extremities. ಚಿಕ್ಕ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಕೇರ್ಫುಲ್ ಆಗಿರಬೇಕು. ಅಂಡ್ ಅಡೋಲೆಸೆನ್ಸ್ ಅಲ್ಲಿ ಮೋಸ್ಟ್ ಕಾಮನ್ಲಿ ಮೈಗ್ರೇನ್ ಅಂತ ಹೇಳ್ತೀನಲ್ಲ, ಸೊ ಅವ್ರಿಗೆ ಅದನ್ನು ಕೂಡ ದಟ್ ಈಸ್ ದ ಮೋಸ್ಟ್ ಕಾಮನ್ ಡಿಸಾರ್ಡರ್ ವಿಚ್ ಇಸ್ ಇಗ್ನೋರ್ಡ್. ಮೈಗ್ರೇನ್ ವಿ ಟೇಕ್ ಆಲ್ ದ CT ಸ್ಕ್ಯಾನ್, MRI ಎಲ್ಲ ಮಾಡಿಸ್ತೀವಿ, ಮೈಗ್ರೇನ್ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಸೊ ಅಗೇನ್ ದೇ ಪ್ರೆಸೆಂಟ್ ಅಗೇನ್ ಬರ್ತಾ ಇರ್ತಾರೆ ಹಾಸ್ಪಿಟಲ್ಗೆ, ವಿಚ್ ಇಸ್ ನಾಟ್ ಗುಡ್. ಸೊ ಮೈಗ್ರೇನ್ ಟ್ರೀಟ್ ಮಾಡಬೇಕು. ಸೆಕೆಂಡ್ ಥಿಂಗ್ ಇಸ್ ಚಿಕ್ಕ ಮಕ್ಕಳು ಮತ್ತೆ ವಯಸ್ಸಾದವರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ತೊಂದರೆಗೂ ಒಂದು ಸೊಲ್ಯೂಷನ್ ಅಂತ ಇದೆ. ಇವತ್ತು ನಮ್ಮ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಸಿಕ್ಕಾಪಟ್ಟೆ ನಡೆದಿರೋದ್ರಿಂದ, ಸೊ ಈ ಸಿಂಪ್ಟಮ್ಸ್ ಅಲ್ಲಿ ಬಂದ್ರೆ ಇದೇ ತೊಂದರೆ ಅಂತ ಡಯಾಗ್ನೋಸಿಸ್ ಕೊಟ್ಟು ಅದಕ್ಕೆ ಏನ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ನನಗೆ ಸಿಕ್ಕಾಪಟ್ಟೆ ರಿಲೀಫ್ ಕೊಟ್ಟಿದ್ದೀರಾ. ಆಕ್ಚುಲಿ ಹೇಳುವಾಗ್ಲೇ ಅನ್ಕೊಂಡೆ ನಾನು ಹೇಳ್ಬೇಕು, ಈಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋ ತರ ನಿಮ್ಮನ್ನ ನೋಡಿದಾಗ ಒಂದು ನೀವು ವಯಸ್ಸಲ್ಲಿ ಚಿಕ್ಕವರಿದ್ರಿ, ಬಟ್ ನನ್ನ ಮನ್ಸಿಗೆ ಅನ್ನಿಸ್ತು ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಸಿಗಾಕ ತಲೆ ರೀಲ್ ಆಗ್ತಾ ಇದ್ರೆ ಏನೋ ಒಂದು ಯಾರೋ ನಮ್ಗೊಂದು ಸೊಲ್ಯೂಷನ್ ಕೊಟ್ರೆ ಸಾಕು ಅಂತ ಅನ್ಕೊಂಡು ಬಂದು ನನಗೆ ಆ ರಿಲೀಫ್ ಅನ್ನ ಕೊಟ್ಟಿದ್ದೀರಾ. ಸಾಕಷ್ಟು ಈ ತೊಂದರೆಯಿಂದ ಹೊರಗಡೆ ಬಂದಿದ್ದೀನಿ. ಅಫ್ಕೋರ್ಸ್ ಇಟ್ ಇಸ್ ನಾಟ್ ಒನ್ ಡೇಸ್ ಇಶ್ಯೂ ದಟ್ ಐ ಕ್ಯಾನ್ ಗೆಟ್ ಔಟ್ ಆಫ್ ಇಟ್. ಇಟ್ ವಿಲ್ ಟೇಕ್ ಅ ಲಿಟಲ್ ವೈಲ್. ಎಸ್, ನೀವು ಮಾಡ್ತಾ ಇದ್ದೀರಾ ನನಗೆ ಮನೂವರ್ಸ್ ಅನ್ನ. ಸೊ ಐ ಆಮ್ ಸ್ಲೋಲಿ ಗೆಟಿಂಗ್ ಔಟ್ ಆಫ್ ಇಟ್. ಬೆಳಗ್ಗೆ ಹೊತ್ತು ಲೀಡ್ ಮಾಡಕ್ ತೊಂದರೆನೇ ಇಲ್ಲ ಲೈಫ್. ತೊಂದರೆ ಶುರುವಾಗೋದು ಮಲ್ಕೊಳ್ಳುವಾಗ. ಸೊ ಬಟ್ ಸ್ಟಿಲ್ I think our confidence ಇವಾಗ ಬಂದಿದೆ doctor. That is important. To accept the disease or the disorder is very important. Firstly, that is the important, ma'am. And I'm happy and thankful to you too. ಬರೀ ನಾನು ಒಬ್ಳಿಗೆ ವಾಸಿ ಆಯ್ತು ಅಂತಲ್ಲ, ಬೇರೆಯವರಿಗೂ ವಾಸಿ ಆಗ್ಬೇಕು, ಬೇರೆಯವ್ರಿಗೂ ಗೊತ್ತಾಗ್ಲಿ ಇದ್ರ ಬಗ್ಗೆ ಅಂತ ಹೇಳಿ ನೀವು ಮಾಡ್ತಾ ಇರೋದು. It's a nice thing. The reason being, ನನ್ನ ಮನೆಯಲ್ಲೇನೆ ನನ್ನ ಪ್ರಕಾರ ನನ್ನ ಕಸಿನ್ಸ್ ಅಲ್ಲಿ 6-7 ಜನ ಅಂತೂ we are suffering from this. ನಾವು ಜೆನೆಟಿಕಲಿ ಅಂತ, ಬಟ್ ನಾನು ಯಾವಾಗ್ಲೂ ಜೆನೆಟಿಕಲಿ ಅಂತ ಬಿಟ್ಟಿಲ್ಲ. ನಾನು
ಐ ವುಡ್ ಆಲ್ವೇಸ್, ಬಿಕಾಸ್ ಇಟ್ ಇಸ್ ಅ ಲಿಟಲ್ ನಮ್ಮ ಡೇ ಟು ಡೇ ಲಿವಿಂಗ್ ಅನ್ನ ಹ್ಯಾಂಪರ್ ಮಾಡ್ತಾ ಹೋಗುತ್ತೆ. ಹೌದು, ಇಟ್ಸ್ ಅ ಮೋಸ್ಟ್ ಬಾದರ್ಸಮ್ ಕಂಪ್ಲೇಂಟ್. ಅಬ್ಸಲ್ಯೂಟ್ಲಿ. ಸೊ ಅಂದ್ರೆ ಏನ್ ಮಾಡಕ್ಕೂ ಭಯ ಆಗೋದಿರ್ಬೋದು, ಒಂದ್ ಮೆಟ್ಲು ಇಳಿಯಕ್ಕೂ ಭಯ ಆಗುತ್ತೆ, ಮೇಲ್ ನಿಂತು ಡಿಪೆಂಡೆನ್ಸ್ ಜಾಸ್ತಿ ಜಾಸ್ತಿ ಆಗುತ್ತೆ. ಅಂಡ್ ಅದು ಜೀವನನ ಒಂಥರ ಲೈಕ್ ಎಲ್ಲೋ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ಬಿಡತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಬಂದು ಇದ್ರ ವಿಚಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ನನ್ನಂತೆ ಸಾಕಷ್ಟು ಜನ ಯಾರ್ಯಾರು ತೊಂದರೆಯಲ್ಲಿದ್ದಾರೋ ಅವರೆಲ್ಲರೂ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತಾನೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಸಹ ನಾವು ಡಿಸ್ಪ್ಲೇ ಮಾಡ್ತೀವಿ. ಬಿಕಾಸ್ ನನಗೆ ಸೊಲ್ಯೂಷನ್ ಸಿಕ್ಕಿರೋದು ಇಂಪಾರ್ಟೆಂಟ್ ಅಲ್ಲ, ನನ್ನಂತೆ ಯಾರ್ಯಾರು ಸಫರ್ ಮಾಡ್ತಿದ್ದಾರೋ, ಇಟ್ ಮೈಟ್ ನಾಟ್ ಬಿ ಜಸ್ಟ್ BPPV ಇಲ್ಲದೆ ಇರ್ಬೋದು, ಬೇರೆ ರೀತಿಯಾಗಿರ್ಬೋದು, ಅದೇನೋ ಇದೇನೋ ಅಂತ ಅನ್ಕೊಂಡು ವರ್ಟಿನ್ ಹಾಕೊಂಡು ಅದು ಸೊಲ್ಯೂಷನ್ ಅಲ್ಲ. ಪ್ಲೀಸ್ ಗೋ ಅಂತ ನೀವು ಹೇಳಿರೋ ಮಾತನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಇಟ್ಸ್ ಮೈ ಪ್ಲೆಷರ್ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು. ಹಾಗೆ ಹೇಳ್ದಾಗಲೇ ಜಸ್ಟ್ ನಿಮಗೆ ಮಾತ್ರ ಅಲ್ಲದೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಏನಿದೆ, ದಟ್ ಇಂಟೆನ್ಷನ್ ಇಸ್ ರಿಯಲಿ ಗುಡ್. ನೈಸ್ ಆಫ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಡಾಕ್ಟ್ರು. ಸಾಕಷ್ಟು ಒಂದು ಆಲ್ಮೋಸ್ಟ್ ಅರೌಂಡ್ 70 to 75% ಈ ಒಂದು ಪೊಸಿಷನಲ್ ವರ್ಟಿಗೋಯಿಂದ ಹೊರಗಡೆ ಬರಲಿಕ್ಕೆ ಆರಾಮ್ ಮಾಡಿಕೊಟ್ಟಿದ್ದಾರೆ. ನನ್ನ ಪಾಡ್ಕಾಸ್ಟಿನ ಜರ್ನಿಯನ್ನು ಮಾಡಿಕೊಡ್ಲಿಕ್ಕೂ ಆರಾಮ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಹೆದರ್ಕೊಂಡಿರಲಿಲ್ಲ, ಆದರೆ ಈ ಒಂದು ಪೊಸಿಷನಲ್ ವರ್ಟಿಗೋ ಅಷ್ಟು ಹೆದರ್ಸಿತ್ತು ನನ್ನನ್ನು. ನನ್ನಂತೆ ಹೆದರ್ಕೊಂಡಿರ್ಬೋದು ಅಥವಾ ಈ ತೊಂದರೆಯಿಂದ ಬಳಲ್ತಾ ಇರ್ಬೋದು. ದಯವಿಟ್ಟು ನಿಮ್ಗೇನಾದರೂ ಒಂದು ಸೊಲ್ಯೂಷನ್ ಬೇಕು ಈ ಪ್ರಾಬ್ಲಮ್ಗೆ ಅಂದರೆ ನಾವಾಗಲೇ ಡಾಕ್ಟರ್ ರಮ್ಯಾ ಅವರ ಡೀಟೇಲ್ಸನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ. ದಯವಿಟ್ಟು ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಸೊ ಇವತ್ತು ಕಲ್ತ್ಕೊಳ್ಳೋಕ್ಕೆ ಸಾಕಷ್ಟಿದೆ. ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಸಾರ್ಟ್ ಆಫ್ ಅ ಪಾಡ್ಕಾಸ್ಟ್ ಅಲ್ಲ ಇವತ್ತು. ದ ಮೇನ್ ರೀಸನ್ ವಾಸ್ ಈ ಪ್ರಾಬ್ಲಮನ್ನು ಹೊರಗಡೆ ತಂದಿಡಬೇಕು ಅಂತ. ಸೊ ದಯವಿಟ್ಟು ಏನಾದರೂ ಫರ್ದರ್ ಎನ್ಕ್ವೈರೀಸ್ ಇದ್ದರೆ ದಯವಿಟ್ಟು ಅವರಿಗೆ ಮೆಸೇಜ್ ಮಾಡಿ, ಬಿಕಾಸ್ ಅವ್ರು ಬ್ಯುಸಿ ಆಗಿರ್ತಾರೆ. ಅವ್ರ ಫೋನ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಮೆಸೇಜ್ ಮಾಡಿ. ಶಿ ವಿಲ್ ಆನ್ಸರ್ ಯುವರ್ ಕಾಲ್ ಲೇಟರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪಾಡ್ಕಾಸ್ಟ್ ಸಿಂಫನಿ ಆ್ಯಮ್ಸ್ ಯೂಟ್ಯೂಬ್ ಚಾನಲಲ್ಲಿರುತ್ತೆ. ಅದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಸಾವನ್, ಐಟ್ಯೂನ್ಸ್, ಅಮೆಝಾನ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ನೋಡಿ. ಆ್ಯಂಡ್ ದಯವಿಟ್ಟು ನಿಮಗೆ ತೊಂದರೆ ಇರ್ಬೋದು, ಅಕ್ಕಪಕ್ಕದವ್ರಿಗೆ ತೊಂದರೆ ಇರ್ಬೋದು, ಅವರಿಗೆ ಇವರ ಹೆಸರನ್ನು ಸೂಚಿಸಿ. ಬಿಕಾಸ್ ಇಷ್ಟು ವರ್ಷಗಳ ಕಾಲದಿಂದ ಸಫರ್ ಮಾಡಿದಂತಹ ನನ್ನ ಕಾಯಿಲೆಗೆ ಆಲ್ಮೋಸ್ಟ್ ಒಂದು ಫುಲ್ ಸ್ಟಾಪ್ ಸಿಗ್ತಾ ಇದೆ. ದಟ್ ಇಸ್ ದ ರೀಸನ್. ಥ್ಯಾಂಕ್ ಯು ವೆರಿ ಮಚ್.